ಸಮಯ ಸಾರ ಪರಮಾವಧದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಕುಂದಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ ಮಂಗಲ ಕಲಶ 9ನೇದು. अच्छा स्वयमुच्चरन्ति यदि मा संवेदनव्यक्तयो निष्ठिताखिलभावमण्डलरस प्राग्भारमत्ता इव यस्याभिन्नरस स एष भगवान् एकोऽप्यनेकीभवन् वर्गत्युत्कलिकाभिरद्भुतनिधि चैतन्यरत्नाकरा. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿ ಸಂದೇಹದ ಸಂಭಾವನೆ. ಜ್ಞಾನವಂತೂ ಜ್ಞಾನ ಮಾತ್ರವಿದೆ. ಇಂಥ ಈ ಮತಿಜ್ಞಾನಾದಿ ಪಂಚಭೇದವು ಏತಕ್ಕಾಗಿ ಇದೆ? ಸಮಾಧಾನವೂ ಹೀಗಿದೆ. ಅವು ಜ್ಞಾನದ ಪರ್ಯಾಯಗಳಿವೆ. ವಿರುದ್ಧವಂತೂ ಏನೂ ಇಲ್ಲ. ಹೀಗೆಯೇ ವಸ್ತುವಿನ ಸಹಜತೆ ಇದೆ. ಪರ್ಯಾಯ ಮಾತ್ರದ ವಿಚಾರ ಮಾಡಿದ ಮೇಲೆ ಮತಿ ಮೊದಲಾಗಿ 5 ಭೇದಗಳು ವಿದ್ಯಮಾನವಿವೆ. ವಸ್ತು ಮಾತ್ರವನ್ನು ಅನುಭವಿಸಿದರೆ ಜ್ಞಾನ ಮಾತ್ರವಿದೆ. ಹೇಗಿದೆ ಆ ಸಂವೇದನ ಶಕ್ತಿಯು? ಅಚ್ಛಾ ನಿರ್ಮಲಕ್ಕಿಂತಲೂ ನಿರ್ಮಲವಿದೆ. ಭಾವಾರ್ಥವು ಹೀಗಿದೆ. ಎಷ್ಟು ಜ್ಞಾನದ ಪರ್ಯಾಯಗಳಿವೆ, ಅವೆಲ್ಲವೂ ಅಶುದ್ಧ ರೂಪವಿವೆ ಎಂದು ಯಾರಾದರೂ ಮನ್ನಿಸುತ್ತಿದ್ದರೆ ಹಾಗಂತೂ ಇಲ್ಲ. ಕಾರಣವೇನೆಂದರೆ ಯಾವ ಪ್ರಕಾರ ಜ್ಞಾನವು ಶುದ್ಧವಿದೆ ಅದೇ ಪ್ರಕಾರ ಜ್ಞಾನದ ಪರ್ಯಾಯವು ವಸ್ತುವಿನ ಸ್ವರೂಪವಿರುವುದರಿಂದ ಶುದ್ಧ ಸ್ವರೂಪವಿದೆ. ಆದರೆ ಒಂದು ವಿಶೇಷತೆ ಏನೆಂದರೆ ಪರ್ಯಾಯ ಮಾತ್ರದ ಅವಧಾರಣೆ ಮಾಡಿದ ಮೇಲೆ ವಿಕಲ್ಪವು ಉತ್ಪನ್ನವಾಗುತ್ತದೆ, ಅನುಭವವು ನಿರ್ವಿಕಲ್ಪವಿರುತ್ತದೆ. ಆದುದರಿಂದ ವಸ್ತು ಮಾತ್ರವನ್ನು ಅನುಭವಿಸಿದರೆ ಸಮಸ್ತ ಪರ್ಯಾಯಗಳು ಕೂಡ ಜ್ಞಾನ ಮಾತ್ರವಿವೆ. ಆದುದರಿಂದ ಜ್ಞಾನ ಮಾತ್ರದ ಅನುಭವವು ಯೋಗ್ಯವಿದೆ. ನಿರ್ಮಲಕ್ಕಿಂತಲೂ ನಿರ್ಮಲದ ವ್ಯಾಖ್ಯೆ ಏನು ಮಾಡಿದರೆ? ನಿರ್ಮಲ ಅಂದ್ರೆ ಸಂಕ್ಷಿಪ್ತದೊಳಗ ನಮಗೆ ತಿಳಿದು ಬರುವ ಹಾಗೆ ಏನು ಇದೆ ಓದಿ ಆಯ್ತಲ್ಲ. ನಿರ್ಮಲಕ್ಕಿಂತಲೂ ನಿರ್ಮಲ ಅಂದ್ರೆ ಅದರ ಅರ್ಥ ಏನು ಮಾಡ್ರು? ಒಂದು ವೇಳೆ ಯಾರಾದರೂ ಮತಿ ಮೊದಲಾದ ಜ್ಞಾನದ ಪರ್ಯಾಯಗಳನ್ನು ಅಶುದ್ಧ ಅಂಥೇಳಿ ಮನ್ನಿಸ್ತಾ ಇದ್ದರೆ ಅದ ತಪ್ಪಿದೆ. ಯಾಕೆ ಅಂತಂದ್ರೆ ಜ್ಞಾನದ ಪರ್ಯಾಯಗಳು ವಸ್ತುವಿನ ಸ್ವರೂಪವೇ ಇರುವುದರಿಂದ ಅದು ಮತಿಜ್ಞಾನದ್ದಿರಲಿ ಅಥವಾ ಕೇವಲ ಜ್ಞಾನದ್ದಿರಲಿ, ಅವಧಿಜ್ಞಾನ ಮನಃಪರ್ಯಾಯ ಜ್ಞಾನ ಪುದ್ಗಲವನ್ನೇ ಗ್ರಹಣ ಮಾಡ್ತವೆ. ಆದ್ರೂ ಕೂಡ ಆ ಪರ್ಯಾಯಗಳೆಲ್ಲವೂ ಶುದ್ಧ ಇದೆ ಅನ್ನುವ ಅಭಿಪ್ರಾಯ ಸ್ಪಷ್ಟಪಡಿಸಿದರು. ಹಾಗಾದರೆ ಆ ಪರ್ಯಾಯಕ್ಕಿಂತಲೂ ಶುದ್ಧ ಇದೆ. ಅದು ಯಾವುದ? ಅನುಭವ ಸಂವೇದನೆ ಇದೆಯಲ್ಲ, ಅದ ಆ ಪರ್ಯಾಯಕ್ಕಿಂತನೂ ಶುದ್ಧ ಇದೆ. ಏನು ಅರ್ಥ ಆಗ್ತಿದ್ದೀರಿ? ಪರ್ಯಾಯದೊಳಗೆ ಅಶುದ್ಧಿ ಅಂತೂ ಇಲ್ಲ. ಈಗ ಮಿಥ್ಯಾಜ್ಞಾನದ ಮಾತು ಬಿಟ್ಬಿಡೋಣವ್ರೆ. 5 ಹೇಳಿದಾರಲ್ಲ, 8 ಅಂತೂ ಹೇಳಿಲ್ಲ. ಹಾಗಾದ್ರೆ ಕುಮತಿ ಕುಶ್ರುತ ಕು ಅವಧಿಗಳನ್ನು ಇಲ್ಲಿ ನಾವು ಗ್ರಹಣ ಮಾಡಬೇಕಾದ ಪ್ರಶ್ನೆ ಇಲ್ಲ. ಹಾಗಾದರೆ ಯಾವುದು ಮತಿಜ್ಞಾನ ಇದೆ, ಶ್ರುತಜ್ಞಾನ ಇದೆ, ಅವಧಿ ಮನಃಪರ್ಯಾಯ ಕೇವಲ ಜ್ಞಾನದ ಪರ್ಯಾಯ ಇದೆ. ಆ ಪರ್ಯಾಯದೊಳಗೆ ಅಶುದ್ಧತೆ ಇದೆ ಅಂಥೇಳಿ ಒಂದು ವೇಳೆ ಯಾರಾದರೂ ತಿಳಿತಿದ್ರೆ ಅದು ಸರಿ ಇಲ್ಲ. ನಾವು ತಿಳಿತಾ ಇದ್ದೀವಿ ಅಥವಾ ಇಲ್ಲರಿ? ಕೇವಲ ಜ್ಞಾನ ಆದಮೇಲೆ ಏನಿದೆ? ಅದು ಶುದ್ಧಿ ಇದೆ.
ಅದಕ್ಕಿಂತ ಮೊದಲಿನ ಪರ್ಯಾಯಗಳ ಅಶುದ್ಧ ಇದ್ದಾವೆ ಅಂಥೇಳಿ ತಿಳಿತೇವೆ. ಯಾವ ಕು ಅಲ್ಲ, ಸುಮತಿ ಮೊದಲಾದವು ಶುದ್ಧನ ಇದ್ದಾವೆ ಅಂಥೇಳಿ ಹೇಳಿದರು. ಅದ್ಭುತ ಮಾತು ಇದೆ ರೀ. ಒಂದು ಇಲ್ಲಿ ಪ್ರಬಲವಾದಂಥ ಕಾರಣದ ಅವಲೋಕನೆ ಮಾಡಿದರೆ, ವಿಪರೀತ ಮನ್ನಣೆ ಹೊರಟು ಹೋದ ನಂತರ ಜ್ಞಾನದ ಪರ್ಯಾಯದೊಳಗೆ ಅಶುದ್ಧತೆ ಇಲ್ಲವೇ ಇಲ್ಲರಿ. ವಿಪರೀತ ಮನ್ನಣೆಯ ಆಧಾರದಿಂದ ಆ ಜ್ಞಾನದ ಪರ್ಯಾಯವನ್ನ ಮಿಥ್ಯಾಜ್ಞಾನ ಅಂಥೇಳಿ ಹೇಳಲಾಗುತ್ತದೆ. ನಿಜವಾಗಿ ಸ್ವಭಾವ ಜ್ಞಾನ ಇರುವುದರಿಂದ, ಜೀವದ ಸ್ವಭಾವ ಜ್ಞಾನ ಇರುವುದರಿಂದ ಅದು ಅಶುದ್ಧ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಿದ್ರೆ ಅಲ್ಪ ಅಧಿಕ ಕೂಡ ಇರೋದು ಸಾಧ್ಯ ಇಲ್ಲ. ಯಾವ ಪ್ರಕಾರ ಸಕ್ಕರೆ ಇದೆಯಲ್ಲ, ಆ ಸಕ್ಕರೆ ಬಹಳಷ್ಟು ಕಹಿ ರಸದೊಳಗೆ ಸ್ವಲ್ಪ ಸಿಹಿ ಹಾಕಿದ್ರೆ ಅದು ಕಹಿಯೊಳಗೆ ಒಂದಾಗಿ ಹೋಯ್ತು ಅಂತೇಳಿ ಸಿಹಿ ಅನ್ನಿಸ್ತಾನೇ ಇಲ್ಲ. ಹಾಗೆ ವಿಪರೀತ ಮನ್ನಣೆ ಮತ್ತು ಕಷಾಯ ರೂಪದ ಪರಿಣಾಮ ಇರುವೆಳೆದೊಳಗೆ ಅದು ಬಹಳಷ್ಟು ಇದೆ ಅಲ್ಲ ವಿಪರೀತತೆ. ಅದರ ಜೊತೆಗೆ ಈ ಜ್ಞಾನದ ಪರ್ಯಾಯವನ್ನು ಕೂಡ ಏನಿಲ್ಲ ಅಜ್ಞಾನ ಅಂಥೇಳಿ ಅಂತೇವ್ರಿ. ವಿಪರೀತ ಆಗಿದೆ ಅಂತೇವೆ, ಮಿಥ್ಯಾ ಆಗಿದೆ ಅಂತೇವೆ. ಆದ್ರೆ ಅದು ವಾಸ್ತವದಲ್ಲಿ ಅದರ ಸಮೀಪ ಹೋಗಿ ನೋಡಿದ ನಂತರ ಯಾವುದರ ಸಮೀಪ? ಕಹಿ ರಸ ವಿಪುಲ ಇದೆ, ಬಹಳ ಇದೆ. ಒಂದು ಗ್ಲಾಸ್ ಇದೆ ರೀ, ಬೇವಿಂದು ಇದೆ, ಅದರೊಳಗೊಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದೆ ರೀ. ಆ ಸಕ್ಕರೆಯ ಸಮೀಪ ಹೋಗಿ ನೋಡಿದ ನಂತರ ಅದು ಕಹಿಯ ಜೊತೆಗೆ ಒಂದಾಗಿ ಹೋಗಿದೆಯೋ, ಅದರದ ಅಸ್ತಿತ್ವನೇ ಇಲ್ಲವೋ, ಅಥವಾ ಸಕ್ಕರೆ ರೂಪದಿಂದ ಇದೆ ರೀ. ಹಾಗಾದ್ರೆ ಅದೇ ಪ್ರಕಾರ ಇಲ್ಲಿ ಒಂದು ವಿಷಯವನ್ನು ಒಂದು ಸ್ವಲ್ಪ ಕೆಳಗೆ ಬಂದು ತಿಳ್ಕೊಂಡ ನಂತರ ಮಿಥ್ಯಾತ್ವದ ಜೊತೆಗಿರುವಂಥ ಜ್ಞಾನ ಕೂಡ ಮಿಥ್ಯಾಜ್ಞಾನ ಅಂಥೇಳಿ ಕರೆಯಲ್ಪಡ್ತಿದೆ, ಆದರೆ ವಾಸ್ತವದಲ್ಲಿ ಅದು ಮಿಥ್ಯ ಆಗಿಲ್ಲ. ಇದು ಒಂದು ವಿಭಾಗ. ಎರಡನೇದ್ದೇನ, ಇನ್ನು ಚಾರಿತ್ರ್ಯದ ದೋಷ ಇರುವೆಳೆದೊಳಗೆ ಅಥವಾ ಜ್ಞಾನಾವರಣೀಯ ಕರ್ಮದ ಸದ್ಭಾವ ಇರುವೆಳೆದೊಳಗೆ ಜ್ಞಾನದೊಳಗೆ ಯಾವ ಪರ್ಯಾಯಗಳು ಆಗ್ತಾವೆಲ್ಲ ಅವು ಕೂಡ ಏನದವ್ರಿ? ಶುದ್ಧ ಅದಾವ. ಹಾಗೆ ಕೇವಲ ಜ್ಞಾನದ ಹಾಗೇನ, ಕೇವಲ ಜ್ಞಾನ ಯಾವ ಪ್ರಕಾರ? ಪ್ರತಿಸ್ಪರ್ಧಿಯಾದಂಥ ಕೇವಲ ಜ್ಞಾನಾವರಣೀಯ ಸರ್ವಘಾತಿ ಸ್ಪರ್ಧಕದವ್ರೆ. ಭಾವದೀಪಿಕೆಯೊಳಗೆ ಓದಿದ್ದಿರಬಹುದು, ಕೇವಲ ಜ್ಞಾನಾವರಣೀಯದ್ದು ಏನು ಪ್ರಕೃತಿ ಅದವು ಉತ್ತರ ಭೇದರೆ ಅವ ಸರ್ವಘಾತಿ ಸ್ಪರ್ಧಕದವ್ರೆ. ಅವು ಹೊರಟು ಹೋದ ನಂತರ ಅರ್ಥಾತ್ ಜ್ಞಾನಾವರಣೀಯ ಕರ್ಮದ ಸಂಪೂರ್ಣ ನಾಶ ಆದ ನಂತರ ಆ ಜ್ಞಾನದ ಪರ್ಯಾಯ ಅರ್ಥಾತ್ ಕೇವಲ ಜ್ಞಾನದ ಪರ್ಯಾಯ ಏನಿದೆಯಲ್ಲ ಅದು ಶುದ್ಧ ಇದೆ. ಅದನ್ನು ಎಲ್ಲರೂ ಒಪ್ಪುತ್ತೇವ್ರಿ. ಆದ್ರೆ ಇನ್ನೂ ಚಾರಿತ್ರ ಮೋಹನೀಯದ ಉದಯ ಇರುವೆಳೆದೊಳಗೆ ಪ್ರತ್ಯಾಖ್ಯಾನ, ಅಪ್ರತ್ಯಾಖ್ಯಾನ, ಸಂಜ್ವಲನ, 9 ನೌಕಶಾಹಿ ಇವೆಲ್ಲ ವಿದ್ಯಮಾನ ಇರುವೆಳೆದೊಳಗೆ ಯಾವ ಅನಂತಾನುಬಂಧಿ ಒಂದು ಚಾರಿತ್ರಕ್ಕೆ ಸಂಬಂಧಿಸಿದ ಒಂದು ಅನಂತಾನುಬಂಧಿ ಮತ್ತು ದರ್ಶನಕ್ಕೆ ಸಂಬಂಧಿಸಿದ ದರ್ಶನ ಮೋಹನೀಯ ಹೊರಟು ಹೋದ ನಂತರ ಆ ಜ್ಞಾನ ಎಲ್ಲೇ ಇದ್ರೂ ಕೂಡ ಅರೆ ಕೃಷ್ಣ ಲೇಷಾಜನ್ಯ ಪರಿಣಾಮಗಳ ಆಗ್ತಾ ಇದ್ರೂ ಕೂಡ ಆ ಜ್ಞಾನ ಶುದ್ಧ ಇದೆ, ನಿರ್ಮಲ ಇದೆ. ಯಾವುದ? ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಕಷಾಯ ಚೌಕಡಿಯ ಅಭಾವನ್ರಿ ಅಥವಾ ಉಪಶಮ ಆಗಿದ್ರೂ ಕೂಡ ಏನಿದೆ? ಜ್ಞಾನದ ಪರ್ಯಾಯ ನಿರ್ಮಲ ಇದೆ ರೀ. ಅದೇ ಪ್ರಕಾರ ಅವಧಿ ಜ್ಞಾನ, ಮನಃಪರ್ಯಾಯ ಜ್ಞಾನ, ಕೇವಲ ಜ್ಞಾನದ ಪರ್ಯಾಯ ಅಂತೂ ನಿರ್ಮಲ ಇದೆ ಅನ್ನೋದು ಎಲ್ರಿಗೂ ಸ್ವೀಕೃತ ಇದೆ ರೀ. ಹಾಗಾದ್ರೆ ಆ ಪರ್ಯಾಯ ಕೇವಲ ಜ್ಞಾನದ ಪರ್ಯಾಯ ಯಾವ ಪ್ರಕಾರ? ಎರಡು ವಿಷಯ ಇಲ್ಲಿ ಒಂದು ಮಾತಿನೊಳಗೆ ಸ್ಪಷ್ಟ ಮಾಡಿದ್ದಾರೆ.
ಯಾವ ಪ್ರಕಾರ ಕೇವಲ ಜ್ಞಾನವನ್ನು ನೀನು ನಿರ್ಮಲ ಅಂಥೇಳಿ ತಿಳಿತೀಯೋ, ನಿಸ್ಸಂದೇಹವಾಗಿ ತಿಳಿತೀಯೋ, ಅದೇ ಪ್ರಕಾರ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಯ ಅಭಾವದೊಳಗ ಯಾವ ಜ್ಞಾನ ಇದೆ ಆ ಜ್ಞಾನ ಅದರಷ್ಟು ನಿರ್ಮಲ ಇದೆ. ಒಂದು ಮಾತು. ಎರಡನೇ ಮಾತೇನ, ಅವ ನಿರ್ಮಲನ ಅದವು, ಆದ್ರೂ ಕೂಡ ಭೇದ ರೂಪ ಇರುವುದರಿಂದ ಅವುಗಳಿಗಿಂತ ಅನುಭೂತಿ ಏನಿದೆ ಅದು ನಿರ್ಮಲ ಇದೆ. ಅಚ್ಛ ನಿರ್ಮಲಕ್ಕಿಂತಲೂ ನಿರ್ಮಲ. ನಿರ್ಮಲ ಯಾವುದು? ಕೇವಲ ಜ್ಞಾನದ ಪರ್ಯಾಯ ನಿರ್ಮಲ, ಸಮ್ಯಕ್ ಜ್ಞಾನದ ಸಮಸ್ತ ಪರ್ಯಾಯಗಳ ನಿರ್ಮಲ. ಅರೆ ಒಂದು ಸಲ ಜೀವನಿಗೆ ವಿಪರೀತ ಮನ್ನಣೆ ಬಿಟ್ಟು ಹೋಗಿ ಅನಂತ ಸಂಸಾರದ ಕಾರಣೀಭೂತವಾದ ಕಷಾಯದ ಅಂಶದ ನಾಶ ಆಗಿ ಹೋಯಿತು ಅಂತಂದ್ರೆ ಜೀವದ ಪರ್ಯಾಯ 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 ಪರ್ಯಾಯದ ಪ್ರವಾಹ ನಿರ್ಮಲ 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 ಇದೆ. ಆದ್ರೆ ಪರ್ಯಾಯದ ಪ್ರವಾಹ ನಿರ್ಮಲ ಇದ್ರೂ ಕೂಡ ಆ ಪ್ರವಾಹದೊಳಗ ಆ ಪ್ರತಿ ಸಮಯದ ಪರ್ಯಾಯದೊಳಗ ಅನುಭವದಲ್ಲಿ ಬರುವಂಥ ಯಾವ ಜ್ಞಾನ ಮಾತ್ರ ವಸ್ತು ಇದೆಯಲ್ಲ ಅದು ಆ ನಿರ್ಮಲಕ್ಕಿಂತಲೂ ನಿರ್ಮಲ ಇದೆ ರೀ. ಇನ್ನು ಅವ ನಿರ್ಮಲ ಹೇಗದವು? ಸಮ್ಯಕ್ ಜ್ಞಾನದ ಪರ್ಯಾಯಗಳ ಅಥವಾ ವಿಪರೀತ ಮನ್ನಣೆ ಮತ್ತು ಅನಂತಾನುಬಂಧಿ ಕಷಾಯ ಚೌಕಡಿ. ಅರೆ ಬಹಳ ಅದ್ಭುತ ಮಾತಿದೆ ರೀ. ನಗ್ನ ದಿಗಂಬರ ದೀಕ್ಷೆಯನ್ನ ಅಂಗೀಕಾರ ಮಾಡಿ, ಸ್ವಲ್ಪ ಲಕ್ಷ್ಯಕ್ಕೆ ಕೇಳೋದು, ನಗ್ನ ದಿಗಂಬರ ದೀಕ್ಷೆಯನ್ನ ಅಂಗೀಕಾರ ಮಾಡಿ 28 ಮೂಲ ಗುಣಗಳದ್ದು ನಿರತಿಚಾರ ಪರಿಪಾಲನೆ ಮಾಡುವಂಥ ಚತುರ್ಥ ಕಾಲದ ದ್ರವ್ಯಲಿಂಗಿ ಮುನಿ, ಅವನ ಕಷಾಯ ಮಂದ ಇದೆಯೋ ಅಥವಾ ಇಲ್ಲರಿ? ಚತುರ್ಥ ಕಾಲದ್ದು ಹೇಳಿದ್ದೀರಿ. ಕಾಲದೋಷದಿಂದ ಹೀಗಾಗಿದೆ ಅಂಥೇಳಿ ಅನ್ನೋ ಪ್ರಶ್ನೆ ಇಲ್ಲ. ಚತುರ್ಥ ಕಾಲದ ನಗ್ನ ದಿಗಂಬರ ಮಹಾಮುನಿ 28 ಮೂಲ ಗುಣಗಳನ್ನು ನಿರತಿಚಾರವಾಗಿ ಪರಿಪಾಲನೆ ಮಾಡ್ತಾ ಇದ್ದಾನೆ. ಆತ್ಮನ ಅನುಭೂತಿ ಇಲ್ಲ. ಹಾಗಾದ್ರೆ ಅವನ ಕಷಾಯ ಮಂದಾಗಿದೆಯೋ ಅಥವಾ ಇಲ್ರಿ? ಅವನ ಕಷಾಯ ಮಂದ ಆಗಿಲ್ಲ. ಯಾಕಾಗಿಲ್ಲ? ಅರೆ ಅನಂತಾನುಬಂಧಿ ವಿದ್ಯಮಾನ ಇರುವಾಗ ಮಂದ ಹ್ಯಾಗ, ಎಲ್ಲಿ, ಯಾವುದು? ಪ್ರಭು ಬಾಹ್ಯದ ತ್ಯಾಗ ಗ್ರಹಣದಿಂದ ಕಷಾಯ ಮಂದಾಗುವುದರದ್ದು ಯಾವ ಸಂಬಂಧ ಇಲ್ಲ. ಬರ್ಕೊಳ್ಳೋದ್ರಿ ಮಾತು ಬುದ್ಧಿಯೊಳಗೆ ಟಂಕೋತ್ಕೀರ್ಣ ರೂಪದಿಂದ. ಏನು ಹೇಳಿದ್ರು? ಬಾಹ್ಯದ ಗ್ರಹಣ ತ್ಯಾಗದ ಜೊತೆಗೆ ಕಷಾಯ ಪರಿಣಾಮದ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ. ಈಗ ಇದಕ್ಕೆ ಸಂಬಂಧಿಸಿದಾಗೆ ಒಂದು ಪ್ರಶ್ನೆ, ಇನ್ನೊಂದು, ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಇಲ್ಲ. ಯಾವುದೇ ಪ್ರಕಾರದ ಸಂಬಂಧ ಇಲ್ಲ ಅಂತ ಹೇಳಿದ ನಂತರ ಹ್ಞೂ ಅಂದ್ರೆ ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಇದೆಯೋ ಅಥವಾ ಇಲ್ರಿ? ಇಲ್ಲ. ಇದು ಸ್ವಾಧ್ಯಾಯದ ಮಾತ್ರೆ. ಇಲ್ಲ, ನೈಮಿತ್ತಿಕದೊಳಗೆ ಅಲ್ಲಿ ಕಾರ್ಯ ಆಗಿಲ್ಲ, ಅಲ್ಲಿ ನಿಮಿತ್ತ ಯಾವುದರ? ನೈಮಿತ್ತಿಕದೊಳಗ ಕಾರ್ಯ ಆಗದೆ ಹೋದ್ರ ನಿಮಿತ್ತ ಯಾವುದರದ? ಅರೆ ಮಿಥ್ಯಾತ್ವ ಹೊರಟು ಹೋಗಿ ಅನಂತಾನುಬಂಧಿಯ ಅಭಾವ ಆದ ನಂತರ ಇದು ಕಥನ ತಪ್ಪರೆ. ಅಂತರ್ಮುಖ ಪುರುಷಾರ್ಥ, ಇದು ಕಥನ ತಪ್ಪ. ಅಂತರ್ಮುಖ ಪುರುಷಾರ್ಥದಿಂದ ತ್ರಿಕಾಲಿ ಧ್ರುವ ಜ್ಞಾನ ಮಾತ್ರ ವಸ್ತುವಿನ ಅನುಭೂತಿ
ಆದ ನಂತರ ಅನುಭೂತಿ ಆದ ನಂತರ ನಿರಾಕುಲ ಶಾಂತಿಯ ಸಂವೇದನ, ಅನಂತ ಗುಣ ಅಸಂಖ್ಯ ಪ್ರದೇಶದೊಳಗ ಆ ಸಂವೇದನದ ಪ್ರಭಾವ ಆದ ನಂತರ ಒಂದು ಸಮಯ ಆ ಸಂವೇದನದ ಪ್ರಭಾವ ಆದ ನಂತರ ಈ ಜೀವ ಏನೇನು ಹೊರಗಡೆ ಮಾಡ್ತಾನಲ್ಲ, ಗ್ರಹಣ ತ್ಯಾಗ, ನಮ್ದು ಶಬ್ದ ಅದೇ ಇತ್ತಲ್ಲ, ಗ್ರಹಣ ತ್ಯಾಗ, ಅವು ಎಲ್ಲವೂ ಆ ಅಂತರಂಗದ ಶುದ್ಧಿಗೆ ನಿಮಿತ್ತ ಅಂಥೇಳಿ ಆವಾಗ ಅನ್ನಿಸ್ಕೊಳ್ತವೆ. ಆದ್ರೆ ಅವುಗಳಿಂದ ಏನಿಲ್ಲಿ ಆಗಿಲ್ಲ. ಇಲ್ಲಿ ಅಂತರ್ಮುಖ ಪುರುಷಾರ್ಥದಿಂದ ಇವ ತಾನೇ ಅನಾದಿ ಅಭ್ಯಾಸವನ್ನ ಅನಂತ ಪುರುಷಾರ್ಥದಿಂದ ಪರಿತ್ಯಾಗ ಮಾಡಿ, ಅನಾದಿ ಅಭ್ಯಾಸವನ್ನ ಅನಂತ ಪುರುಷಾರ್ಥದಿಂದ ಪರಿತ್ಯಾಗ ಮಾಡಿ ಅಂತರ್ಮುಖತೆಯೊಳಗೆ ಯಶಸ್ಸನ್ನು ಪಡೆದಿದ್ದಾನಲ್ಲ, ಅದರ ಫಲಸ್ವರೂಪವಾಗಿ ಅವನಲ್ಲೇ ಯಾವ ಸರ್ವ ಪ್ರದೇಶದೊಳಗೆ, ಸರ್ವ ಆತ್ಮ ಪ್ರದೇಶದೊಳಗೆ, ಸಮಸ್ತ ಗುಣಗಳ ಪರ್ಯಾಯದೊಳಗೆ ಯಾವ ನಿಜ ವಸ್ತುವಿನ ಸಂವೇದ ಆಗಿ ಹೋಗಿದೆಯೋ, ತಾನು ಇಂಥವ ಅನ್ನೋದರದ ಅನುಭೂತಿ ಆಗಿ ಹೋಗಿದೆಯೋ, ಆ ಅನುಭೂತಿಯ ಪ್ರಭಾವದಿಂದ ಒಂದು ವೇಳೆ ಪುರುಷಾರ್ಥ ಮತ್ತು ಬಾಹ್ಯದ ಯೋಗ ಹಂಗಿತ್ತು ಅಂತಂದ್ರೆ ಬಾಹ್ಯದಲ್ಲಿ ತ್ಯಾಗಾದಿಗಳು ಆಗ್ತವ್ರಲ್ಲ, ಕಂಡು ಬರುವ ಹಾಗೆ ಆಗ್ತವ್ರೆ. ಹಾಗಾದ್ರೆ ಅಲ್ಲಿ ನಿಮಿತ್ತದಿಂದ ಕಥನ ಆಗ್ತಿದೆ, ಇವುಗಳ ನಿಮಿತ್ತದಿಂದ ಅಂತರಂಗದ ಶುದ್ಧಿಯನ್ನು ಸಾಧಿಸಿದ. ಅರೆ ಒಳಗ ಕಾರ್ಯ ಆಗದೆ ಹೋದ್ರ ಇದು ನಿಮಿತ್ತ ಇಲ್ಲವೇ ಇಲ್ರಿ. ಹಾಗಾದ್ರೆ ಅಂತರಂಗದೊಳಗ ಕಾರ್ಯ ಸ್ವಯಂ ಉಪಾದಾನದ ಯೋಗ್ಯತೆಯಿಂದ, ಉಪಾದಾನದ ಪರಿಪಕ್ವತೆಯಿಂದ, ಅನಂತ ಪುರುಷಾರ್ಥದಿಂದ. ಅರೆ 3 ಬಾರಿ ಶಬ್ದ ಪ್ರಯೋಗ ಆಯ್ತು ಈಗ, ಅನಂತ ಪುರುಷಾರ್ಥ ಅಂಥೇಳಿ. ಅನಂತ ಪುರುಷಾರ್ಥ ರೀ, ಅನಾದಿಕಾಲೀನ ದೇಹಾತ್ಮ ಬುದ್ಧಿಯ ಸಂಸ್ಕಾರ, ಭಿನ್ನ ದ್ರವ್ಯದ ಜೊತೆಗೆ ಅಭೇದ ಬುದ್ಧಿ. ಅರೆ ಭಿನ್ನ ದ್ರವ್ಯ ಒಂದೇ ಇದ್ರೆ ಒಂದು ವೇಳೆ ಕ್ಷಮ್ಯರೇ, ಅನಂತರೇ, ಅನಂತ ಪರಮಾಣುಗಳ ಪುಂಜಿ ಪಿಂಡ ಸ್ವರೂಪದ ಯಾವ ದೇಹ ಇದೆಯಲ್ಲ, ಆ ದೇಹದ ಜೊತೆಗೆ ಅಭೇದ ಬುದ್ಧಿ ಏನಿದೆಯಲ್ಲ, ಇದು ಅನಾದಿ ಸಂಸ್ಕಾರದ, ಅನಾದಿ ಕಾಲದಿಂದ ಯಾರೂ ಕಲಿಸಿಕೊಡದ್ದನ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಬರ್ತಾ ಇದ್ದೀರಿ. ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಬರ್ತಾ ಇರುವುದರೊಳಗೆ ಯಾವ ಬಾಧೆ ಇಲ್ಲ. ಆದರೆ ಅದು ತನ್ನಷ್ಟಕ್ಕೆ ತಾನೇನು ಬಿಟ್ಟು ಹೋಗುವುದಿಲ್ಲ. ಅನಂತ ಪುರುಷಾರ್ಥ ಬೇಕ್ರಿ. ನಾನು 1 ಗಂಟೆ 2 ಗಂಟೆ 4 ಗಂಟೆ ಕೇಳಿದ್ನು, 10 ವಿದ್ವಾಂಸರದ ಕೇಳಿದ್ನು, ನಿನ್ನ ಜ್ಞಾನದೊಳಗೆ ಏನಾದರೂ ಸ್ವಲ್ಪ ವೃದ್ಧಿ ಆಗ್ಬಹುದಪ್ಪ, ಕ್ಷಯೋಕ್ಷಮ ಜ್ಞಾನದೊಳಗ ನೀನೇ ಪ್ರಯತ್ನ ಪಟ್ಟರೆ. ಆದರೆ ನೋಡ್ರಿ, ಇನ್ನೊಂದು ಮಾತು ಮುಖ್ಯವಾದಂಥದ್ದು, ಜ್ಞಾನದೊಳಗೆ ಏನಾದರೂ ಅಧಿಕತೆಯನ್ನು ತಂದುಕೊಳ್ಳುವ ಸಲುವಾಗಿ ಏನು ಹೇಳ್ತು, ಜ್ಞಾನದೊಳಗ ಏನಾದರೂ ಅಧಿಕತೆ, ಸ್ವಲ್ಪ ವಿಶೇಷತೆ ತಂದುಕೊಳ್ಳುವ ಸಲುವಾಗಿ ಆಚರಣೆಯೊಳಗ, ತತ್ವದ ಶ್ರದ್ಧೆಯೊಳಗ ಹೊಂದಾಣಿಕೆ ಮಾಡಿಕೊಳ್ಳುವುದ, ಇದು ಯಾವ ಕಾಲಕ್ಕೂ ಕ್ಷಮ್ಯ ಇಲ್ಲ. ತಿಳಿತೇನ್ರಿ? ತಿಳಿತೇನಿಲ್ರಿ? ಇಲ್ಲ. ಯಾವ ಕಾರ್ಯದ ಸಲುವಾಗಿ, ಜ್ಞಾನದೊಳಗೆ ವಿಶೇಷತೆ ಪಡೆಯುವ ಸಲುವಾಗಿ, ವಿಶೇಷತೆಯ ಲೋಭದಿಂದ, ಅರೆ ವಸ್ತು ಸ್ವರೂಪದ ಜ್ಞಾನ ಇಲ್ಲದ ಭೇದ ವಿಜ್ಞಾನಕ್ಕೆ ಅವಕಾಶ ಇಲ್ಲ, ಸಮ್ಯಕ್ ದರ್ಶನಕ್ಕೆ ಅವಕಾಶ ಇಲ್ಲ. ಈ ಮಾತು ಸತ್ಯ ಇದ್ರೂ ಭಾವದೀಪಿಕೆಯ ಆಧಾರದಿಂದ ಹೇಳ್ತಾ ಇದ್ದೇನೆ. ಆತ್ಮನ ಅನುಭೂತಿಯ ಸಲುವಾಗಿ ಬಹಳ ಜ್ಞಾನ ಬೇಕಾಗಿಲ್ಲ.
ಆದರೆ ನಮಗೆ ಒಂದು ಸ್ವಲ್ಪ ಏನಾಗಿದೆ ಅಂತಂದ್ರೆ ಜ್ಞಾನದೊಳಗೂ ಕೂಡ ವಿಶೇಷತೆ ತಂದುಕೊಳ್ಳುವ ಒಂದಿಷ್ಟು ಲೋಭ ಆಗಿದೆ ರೀ. ಅದರ ಸಲುವಾಗಿ ತತ್ವದ ಶ್ರದ್ಧೆಯೊಳಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು, ಅರ್ಥಾತ್ ಸ್ವಲ್ಪದ ಶಿಥಿಲ ಆದ್ರೂ ಅದ್ರ ಕಡೆ ಲಕ್ಷ್ಯ ಕೊಡೋದೆ. ಬಾಹ್ಯದ ಆಚರಣೆಯೊಳಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು, ಅದು ಸ್ವಲ್ಪ ಶಿಥಿಲ ಆದ್ರೂ ಬಿಟ್ಟು ಹೋದ್ರೂ ಜ್ಞಾನ ಬೀಳ್ತಾ ಇಲ್ಲ ಅಲ್ಲೆಲ್ಲ ತಿಳಿತಾ ಇದೀರಿ. ಶ್ರದ್ಧೆಯ, ತತ್ವಗಳ ಶ್ರದ್ಧೆಯ ಮತ್ತು ಸದಾಚಾರದ ಬಲಿ ಕೊಟ್ಟ ಜ್ಞಾನದ ವಿಶೇಷತೆಯನ್ನು ಪ್ರಾಪ್ತ ಮಾಡಿಕೊಳ್ಳೋದ, ಇದು ಮೂರ್ಖತೆ ಇದೆ ರೀ. ಅರೆ ಜ್ಞಾನದ ವಿಶೇಷತೆ ಇರುವುದೇ ಶ್ರದ್ಧೆಯ ದೃಢತೆಯ ಸಲುವಾಗಿ ಮತ್ತು ಆಚರಣೆಯೊಳಗೆ ನಿರ್ಮಲತೆ ಉತ್ತರೋತ್ತರ ಬರುವ ಸಲುವಾಗಿದೆ ರೀ. ಮತ್ತು ಅದನ್ನೇ ಬಲಿ ಕೊಟ್ಟು ಅದನ್ನೇ ಗಣಿಸದೆ ಬಹಳ ಸಲ ಹೀಗಾಗ್ತಿದೆ. ಎತ್ತಿ ಹೇಳೋದು ಬೇಕಾಗಿಲ್ಲ, ತಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದ್ರೆ. ಜ್ಞಾನದೊಳಗೆ ವಿಶೇಷತೆಯನ್ನು ತಂದುಕೊಳ್ಳುವ ಲೋಭದಿಂದ ಶ್ರದ್ಧೆಯೊಳಗಿನ ಯಥಾರ್ಥತೆಗೆ ಕುಂದು ಬರುವಂಥ, ಆಚರಣೆಯೊಳಗೆ ಶಿಥಿಲತೆ ಬರುವಂಥ ಕಾರ್ಯ ಮಾಡೋದು ಮಹಾಮೂರ್ಖತೆ ಇದೆ. ಆ ಜ್ಞಾನದ ವಿಶೇಷತೆಯಿಂದ ಬಿಟ್ಟು ಹೋಗಿರುವಂಥ ಶ್ರದ್ಧೆ, ಶಿಥಿಲಗೊಂಡಿರುವಂಥ ಆಚರಣೆಯನ್ನು ಸರಿಪಡಿಸೋದು ಬಹಳ ಕಷ್ಟ ಇದೆ ರೀ. ಅದರ ಸಲುವಾಗಿ ಸದಾಚಾರ ಹೇಳಿದ್ದಾರೆ. ಸದಾಚಾರ ಅಂದ್ರೆ ಏನ? ತಾವು ಯಾರೂ ಇರಲಿಲ್ಲ ಬೆಳ್ಳೂರದೊಳಗೆ ಆದದ್ದಿತ್ತು. ಇದರ ಬಗ್ಗೆ ಬಹಳ ಮೊದಲು ಅಷ್ಟಾನಿಕಕ್ಕೆ ಹೋಗಿರೋ ವೇಳೆದೊಳಗೆ ಅಲ್ಲಿ ಚರ್ಚೆ ಆದದ್ದಿತ್ತು. ಯಾಕೆ ಅಂತಂದ್ರೆ ನನಗಿಂತ ಮುಂಚೆ ಅಲ್ಲಿ ಸದಾಚಾರದ ಚರ್ಚೆ ನಡೆದಿತ್ತು ರೀ, ಮುಂಚಿನ ಕ್ಲಾಸ್ದೊಳಗೆ. ಅವರು ಯಾವ ಸದಾಚಾರದ ವ್ಯಾಖ್ಯೆ ಪುಸ್ತಕದಲ್ಲಿ ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ಹೇಳಿದ್ದಾರೆ. ಆದ್ರೆ ಅದರದೇ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ನಾನು ಹೇಳಿರುವ ಅಂದಿನ ಮಾತು ಇಂದು ಕೂಡ ನನ್ನ ಬುದ್ಧಿಯೊಳಗೆ ಸ್ವೀಕೃತನೇ ಇದೆ. ಒಂದು ಸ್ವಲ್ಪ ಕೂಡ ಅದು ಮಾಶಿಲ್ಲ. ಸದಾಚಾರ ಅಂತಂದ್ರೆ ಏನು? ಒಂದು ಸಲ ಸತ್ತದ ಆಚರಣೆ, ಸತ್ ಆಚರಣೆ ಸದಾಚರಣೆ. ಒಂದು ಸಲ ಸತ್ತದ ಆಚರಣೆ, ಸತ್ಸ್ವರೂಪದ ಆಚರಣೆ, ಅರ್ಥಾತ್ ಸತ್ಸ್ವರೂಪದ ಉಪಲಬ್ಧಿಯ ಕಾರಣವನ್ನ ಮುಖ್ಯವಾಗಿಟ್ಟುಕೊಂಡ ಯಾವ ಯಾವ ಆಚರಣೆ, ಸದಾಚಾರ ಅಂತೂ 5 ಹೇಳಿದಾರ್ರಿ ಮುಖ್ಯ ರೂಪದಿಂದ. ರಾತ್ರಿ ಭೋಜನದ ತ್ಯಾಗ, ಕಂದಮೂಲದ ತ್ಯಾಗ, ಶೋಧಿಸದೇ ಇರುವಂಥ ಜಲದ ಪ್ರಯೋಗದ ತ್ಯಾಗ, ಇನ್ನು 2 ಇವು 3 ತ್ಯಾಗದೊಳಗೆ ಬಂದು 2 ಅದವು ಅವಗ್ರಹಣದೊಳಗದು. ದೇವದರ್ಶನ ನಿತ್ಯ ಒಂದು ಅರ್ಧ ಗಂಟೆ ಸ್ವಾಧ್ಯಾಯ. ಇವು 5ರದ್ದು ಪ್ರಯೋಜನ ಅಥವಾ ಮೂಲ ಸತ್ಸ್ವಭಾವ ಇತ್ತು ಅಂತಂದ್ರೆ, ಸತ್ಸ್ವಭಾವದ ಅರೆ ನಾನಿದ್ದೇನೆ, ಎಂಥವಿದ್ದೇನೆ, ನನ್ನಲ್ಲಿ ಎಂಥ ಗುಣಗಳಿದ್ದಾವೆ, ನಾನೇನು ಮಾಡೋರು ಸಾಧ್ಯ ಇದೆ, ಅನ್ಯದೊಳಗೆ ಏನು ಮಾಡೋರು ಸಾಧ್ಯ ಇದೆ, ಅನ್ಯ ನನ್ನ ಜ್ಞಾನದ ಜ್ಞೇಯ ಆಗ್ತಿದೆ, ಅನ್ಯದೊಳಗೆ ದೇಹ ಬಂತು, ಕರ್ಮ ಬಂತು, ಅರೆ ವಿಭಾವ ಕೂಡ ಬಂತು, ಅದರೊಳಗೆ ನಾನೇನು ಮಾಡೋರು ಸಾಧ್ಯ ಇದೆ. ಈ ಪ್ರಕಾರದ ಸತ್ಸ್ವರೂಪದ ನಿರ್ಣಯವನ್ನು ಮುಖ್ಯವಾಗಿಟ್ಕೊಂಡ 5 ಪ್ರಕಾರದ ಸದಾಚಾರಗಳನ್ನು ಯಾರ ಅಂಗೀಕಾರ ಮಾಡ್ತಾರೋ ಆ ಅಂಗೀಕಾರದ ಫಲ ಏನಿದೆ ಅದು ಸಾಕ್ಷಾತ್ ಸಿದ್ಧಾವಸ್ಥೆ ಇದೆ. ಇಲ್ಲೇ ಅಲ್ಲ, ಅದರದ ಅಂತಿಮ ಅವಸ್ಥಾ ಸಿದ್ಧಾವಸ್ಥೆ ಇದೆ. ಹಾಗಾದ್ರೆ ಆ ಪ್ರಕಾರ ಸದಾಚಾರ ನಮ್ಮಲ್ಲಿ ಅದಾವೇನ?
ಇನ್ನು ಅವ 5ನೇ ಸದಾಚಾರ ಅಂಥೇಳಿ ಇಟ್ಕೊಂಡು ನಡೆದ್ರ ಪ್ರಾಣ ಹೋದ್ರೂ ಕೂಡ ರಾತ್ರಿ ಭೋಜನ. ರಾತ್ರಿ ಭೋಜನದ ಚರ್ಚೆ ಎಷ್ಟು ದಿವಸದಿಂದ ಪುರುಷಾರ್ಥ ಸಿದ್ಧಿಯ ಉಪಾಯದಲ್ಲಿ ನಡೆದದ್ದಿದೆ. ಅಮೃತಚಂದ್ರ ಆಚಾರ್ಯ ದೇವ್ ನಿನಗೆ ಧರ್ಮ ನೋಡೋದಿತ್ತಂದ್ರೆ ನನ್ನನ್ನು ನೋಡಂಥೇಳಿ ಧೈರ್ಯದಿಂದ ಹೇಳುವಂಥ ಆ ಮಹಾ ಸಂತ, ದಿಗಂಬರ ಸಂತ, ಅರೆ ಸಚ್ಚಾರಿತ್ರವಂತ ಸಂತ ರಾತ್ರಿ ಭೋಜನದ ಮಾತನ್ನ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಪ್ರಾಣ ಹೋದ್ರೂ ಕೂಡ ಅದಕ್ಕೆ ಸದಾಚಾರ ಅಂತಾರೆ. ಏನ ರಾತ್ರಿ ಭೋಜನದ ವಿಕಲ್ಪ ಬರುವುದಿಲ್ಲ. ಅದರ ಅತಿಚಾರಗಳು ಎಷ್ಟೆಷ್ಟದವು ಅನ್ನೋದ ಹೇಳಿದ್ದೀರಿ. ಈಗ 2 ವಾರದಿಂದ ಸ್ವಲ್ಪ ಹೇಳ್ತಾ ಇದೆ, ಸಂಕೇತ ಮಾಡಿದ್ದ ಇದೆ, ತಾವು ತಿಳ್ಕೊಳ್ಳೋದಿದೆ ರೀ. ಇಲ್ಲಿದೆ ನೋಡು ವಸ್ತು ಅಂಥೇಳಿ ಟಾರ್ಚ್ ಪ್ರಕಾಶ ಬಿಟ್ಟು ತೋರಿಸಿದ ನಂತರ ಟಾರ್ಚ್ ಹಿಡ್ಕೊಳ್ಳೋದೇನು ಆ ವಸ್ತುವಿನ ಕಡೆ ಹೋಗೋದು ಏನಿದೆ, ಮತ್ತೆ ಯಾವಾಗ್ರೆ ಉಪಯೋಗ ಬರ್ತಿದೆ ಅಂತ ಹೇಳಿ ಟಾರ್ಚಿದ ಅಭಿಲಾಷೆ ಮಾಡೋದೇನು. ಈಗ ಅದು ಪ್ರಯೋಜನಭೂತ ವಸ್ತುವಿನ ಕಡೆಗೆ ಹೋಗ್ತದೆ. ಹಾಗೆ 3 ಹೇಳಿದ್ರು: ರಾತ್ರಿ ಭೋಜನ ತ್ಯಾಗ, ಕಂದಮೂಲದ ತ್ಯಾಗ. ಅರೆ ಇಂದೆಲ್ಲ ಬಹಳಷ್ಟು ಬರ್ತವ್ರೆ. ಹೃದಯಗತಿ ಯಥಾರ್ಥ ನಡೆಯುವ ಸಲುವಾಗಿ ಬೆಳ್ಳುಳ್ಳಿಯ ಸೇವನೆ ಮಾಡ್ರಿ. ಬಹಳಷ್ಟು ಬರ್ತವೆ. ಕೇಳಬಾರದು ಕೂಡ ಅಂಥವು, ಕೇಳಬಾರದು ಕೂಡ. ಬಂತು ಅಂತಂದ್ರೆ ಅದರದ ಅಭಾವ ಮಾಡಿಬಿಡ್ಬೇಕು. ಕೇಳುವುದರದ ಸಾಧನದ ಏನು ಹೇಳ್ತಾರೆ? ಅರೆ ನನಗೆ ಯಾವುದು ಸಿಕ್ಕದ್ದಿದೆ ಅದರದ್ದು ಬೆಲೆ ಅಂತ ರುಚಿಯಿಂದ ಕೇಳೋದು, ಲಕ್ಷ್ಯ ಕೊಟ್ಟು ಕೇಳೋದು ಕೂಡ ಏನಿದೆ ರೀ, ಏನಿದೆ ಅದು ಕೂಡ ಪ್ರತ್ಯಕ್ಷ ಅದರ ಕುರಿತಾಗಿರುವಂಥ ಅನುಮೋದನೆಯ ಭಾವ ಇದೆ. ನಾಳೆ ಏನು ಮಾಡೋದ? ಅದು ರಾತ್ರಿ ವಿಚಾರ ಮಾಡೋದಿಲ್ಲ. ಅಡಿಗೆ ರಾತ್ರಿ ವಿಚಾರ ಮಾಡೋದಿಲ್ಲ. ಸೂರ್ಯಾಸ್ತಕ್ಕಿಂತ ಮುಂಚೆ ಏನು ಅಡಿಗೆ ಮನೆ ಸ್ವಚ್ಛ ಮಾಡ್ತಾ ಇರ್ತೈತೆ, ಆವಾಗನ ಒಂದು ವೇಳೆ ಮಾಡೋದಿತ್ರ ಮಾಡಿ ಹೊರಗೆ ಬರ. ಅಡಿಗೆ ಮನೆಯಿಂದ ಹೊರಗೆ ಬರೋದು ಅರ್ಥಾತ್ ಪುನಃ ಅಡುಗೆ ಮನೆ ವಿಚಾರ ನಾಳೆ ಸೂರ್ಯೋದಯದವರೆಗೆ ಬರತಕ್ಕದ್ದಲ್ಲ. ಕಂದ ಮೂಲಕ ಸಂಬಂಧಿಸಿದ ಯಾವುದೇ ಪ್ರಕಾರ ಘ್ರಾಣೇಂದ್ರಿಯ, ಚಕ್ಷು ಇಂದ್ರಿಯ, ಕರ್ಣೇಂದ್ರಿಯ, ಅರೆ ರಸನೇಂದ್ರಿಯ ಅಂತೂ ಕೆಲಸ ಮಾಡ್ತಾ ಇಲ್ಲ, ಸ್ಪರ್ಶನೇಂದ್ರಿಯ ಮಾಡ್ತಾ ಇಲ್ಲ. ಕಂದಮೂಲದ ತ್ಯಾಗ ಮಾಡಿದೇವಲ್ಲ. ಈಗ ಆ 3 ಇಂದ್ರಿಯಗಳ ಮೂಲಕ ಕೂಡ ಅವುಗಳಿಗೆ ಸಂಬಂಧಿಸಿದ ಯಾವುದೇ ಗಂಧ, ದೃಶ್ಯ ಅಥವಾ ಶಬ್ದ ನಮ್ಮ ಕರ್ಣಪಟಲದವರೆಗೆ ತಲುಪಲೇಬಾರದು. ನಮ್ಮ ಚಕ್ಷು ಇಂದ್ರಿಯದ ಮೂಲಕ ಅಭೇದ ಜ್ಞಾನದವರೆಗೆ ತಲುಪಲೇಬಾರದು. ಸೂಕ್ಷ್ಮ ಭಗವದ್ ಧರ್ಮ. ಹೋಗ್ತಾ ಹೋಗ್ತಾ ಆಗೋದಿಲ್ಲ ಧರ್ಮ. ಅದನ್ನು ಮಾಡ್ತಾ ಮಾಡ್ತಾ ಆಗೋದಿಲ್ಲ. ಯಾವುದನ್ನ? ದೇಹಕ್ಕೆ ಸಂಬಂಧಿಸಿದ, ಭೋಗದ ಆಸಕ್ತಿಗೆ ಸಂಬಂಧಿಸಿದ, ಶರೀರಕ್ಕೆ ಸಂಬಂಧಿಸಿದ, ಭೋಗಕ್ಕೆ ಸಂಬಂಧಿಸಿದ, ಸಂಸಾರದ ವೃದ್ಧಿ, ಪರಿವಾರದ ಮುಖ್ಯತೆ. ಅರೆ ಎಷ್ಟು ದಿವಸದ್ದಿದೆ ಪರಿವಾರ, ಎಷ್ಟು ದಿವಸದ್ದಿದೆ ದೇಹ, ಎಷ್ಟು ಸಮಯದ್ದಿದೆ ಇಂದ್ರಿಯ ಭೋಗರೆ. ಅನಂತ ಕಾಲವನ್ನು ದುಃಖಮಯ ಮಾಡಿಕೊಳ್ಳೋದ ಯಾರು ಹೇಳಿದಾರ್ರಿ? ಈ ಇದು ಯಾವ ಲೋಕದ ನ್ಯಾಯ ಇದೆ ಹೇಳ್ರಿ? ಔಷಧಿಯ ರೂಪದಿಂದ. ಅರೆ ರತ್ನಕರಂಡ ಶ್ರಾವಕಾಚಾರ ನಾವು ಎಲ್ಲರೂ ಓದಿದ್ದೇವೆ, ಹೌದೇನಿಲ್ಲ? ಎಲ್ರಿಗೂ ಈಗ ಹೇಳಿದ್ರೆ ಸ್ಮರಣೆಗೆ ಪಟ್ಟಂತ ಬಂದುಬಿಡ್ತಿದೆ. ಔಷಧದ ರೂಪದಿಂದ ಕೂಡ ಯಾರ ಮಧುವಿನ ಸೇವನೆ, ಒಂದು ಬಿಂದು ಮಧು ಅಂದ್ರೆ ಜೇನುತುಪ್ಪ, ಮಧುವಿನ ಸೇವನೆ ಒಂದು ಬಿಂದು, ಹಾಗೆ ಔಷಧದ ರೂಪದಿಂದ ಯಾವ ಸೇವನೆ ಮಾಡ್ತಾನೋ ಅವ ಅಸಂಖ್ಯ ವರ್ಷಗಳವರೆಗೆ ನಾರಕಿಯಾಗಿ ನರಕದೊಳಗ
ಅಸಹನೀಯ ದುಃಖಗಳನ್ನು ಭೋಗಿಸಬೇಕಾಗ್ತಿದೆ. ತೆಗೆದು ನೋಡೋದು ರತ್ನಕರ್ಣ ಶ್ರವಕಾಚಾರ ಎಲ್ಲರ ಮನೆಯಲ್ಲಿ ಇದೆ. ಅದಕ್ಕೆ 100 ಅಥವಾ 50 ರೂಪಾಯಿ ಕೊಟ್ಟದ್ದು ಇದೆ. ತೆಗೆದು ನೋಡೋದ್ರೆ ಬಿಡೋದರ ಅಂಧಾನುಕರಣದಿಂದ ಬಿಡೋದಿಲ್ಲ, ಪಾಪದ ಭಯದಿಂದಂತೂ ಬಿಡೋದನ್ನ ಇಲ್ಲ. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಹೀಗಾಯ್ತು ಹೀಗಾಯ್ತು, ತಾವಿದ್ರಲ್ಲ ಕೊಡಚೋಡಂಕ, ನನ್ನ ಮಗನಿಗೆ ಅಳೋದಿಲ್ಲ ಅಂತ ಹೇಳಿದೆ, ನನ್ನ ಮಗಳಿಗೆ ಅಳೋದಿಲ್ಲ ಅಂತ ಹೇಳಿದೆ. ಪಾಪ ಕಟ್ಕೊಳ್ಳುತ್ತೆ. ಅರೆ ಪಾಪ ಹತ್ತಿದೆ, ಪಾಪದ ಬಂಧ ಆಗ್ತಿದೆ ಅಂಥೇಳಿ ಅಳುವುದನ್ನು ಬಿಡೋದು, ಪಾಪದ ಬಂಧ ಆಗ್ತಿದೆ ಅಂಥೇಳಿ ಅಭಕ್ಷ್ಯ ಸೇವನೆಯನ್ನು ಬಿಡೋದು. ಅರೆ ಇರಬಹುದು, ಕಥನ ಆಗಿದೆ ರೀ. ಅದಕ್ಕೆ ಸಮಯ ಸಾರದಲ್ಲಿ ದೃಷ್ಟಾಂತ ಹೇಳ್ತಾರೆ, ದೊರೆಯ ಭಯದಿಂದ ನೀನು ಪರಸ್ತ್ರೀ ಸೇವನೆಯನ್ನು ಬಿಟ್ಟರೆ ಪರಸ್ತ್ರೀ ಸೇವನೆಯ ರುಚಿ ರಾಗ ಒಳಗಿದೇನಿಲ್ಲ. ದೃಷ್ಟಾಂತ ಅಂಥದ್ದು ಕೊಟ್ಟಿದ್ದಾರೆ. ಹಾಗೆ ನರಕಾದಿ ದುಃಖದ ಭಯದಿಂದ ಅಭಕ್ಷ್ಯದ ತ್ಯಾಗ ಮಾಡೋದು, ರೋದನ ಮಾಡೋದು ತ್ಯಾಗ ಮಾಡೋದು. ಆದರೆ ರೋದನ ಮಾಡುವುದರ ಫಲ ಏನಿದೆ? ರೋದನ ಮಾಡುವುದರಿಂದ ಲಾಭ ಏನಿದೆ? ಇದರದ್ದೆಲ್ಲ ಮೂಲದವರೆಗೆ ಜ್ಞಾನ ಇತ್ತು ಮತ್ತು ರೋದನ ಮಾಡಲಿಲ್ಲ ಅಂತಂದ್ರೆ ಅದು ನಿಜವಾಗಿ ಪಾಪದ ಮಾರ್ಗವನ್ನು, ಸಂಸಾರದ ಮಾರ್ಗವನ್ನು ನಿರೋಧಿಸುವಂಥದ್ದು ಇದೆ ರೀ. ಪಾಪ ಹತ್ತೈತೆ ಅಂತ ಹೇಳಿ ಮಾಡೋದಿಲ್ಲ, ಪಾಪ ಹತ್ತೈತೆ ಅಂತ ಹೇಳಿ ಮಾಡೋದಿಲ್ಲ. ಪಾಪ ಆಗ್ತಿದೆ ಅಂಥೇಳಿ ಅಭಕ್ಷ್ಯದ ತ್ಯಾಗ ಮಾಡೋದು ಇಲ್ಲ. ಅರೆ ಅಭಕ್ಷ್ಯದ ತ್ಯಾಗದೊಳಗೆ ಇರಬೇಕಾದಂಥ ಜ್ಞಾನದ ವೈಶಾಲ್ಯವನ್ನು ಒಂದು ಸಲ ತಿಳ್ಕೊಳ್ರಿ. ಯಥಾರ್ಥತೆಯನ್ನು ಮತ್ತು ವಿಶಾಲತೆಯನ್ನು. ಎಷ್ಟಿದೆ ಆ ಜ್ಞಾನದ ವಿಶಾಲತೆ, ಎಷ್ಟಿದೆ ಆ ಜ್ಞಾನದ ಯಥಾರ್ಥತೆ. ಬಿಡೋದು ಬಹಳ ಸುಲಭ ಇದೆ ರೀ, ಕಠಿಣೇನೂ ಇಲ್ಲ. ಅನಂತ ಕಾಲದೊಳಗೆ ಅವುಗಳ ಸೇವನೆ ಇಲ್ಲದನ್ನ ಜೀವಂತ ದೇವ್ರಿ. ಮತ್ತು ಈಗೇನು ಅದನ್ನು ಒಂದು 10-20 ವರ್ಷ ಬಿಟ್ಟರೆ ಏನು ದೊಡ್ಡ ಮಾತಾಯಿತು. ಆದ್ರೆ ಅದರದ್ದು ಜ್ಞಾನ, ವಾಸ್ತವಿಕ ಜ್ಞಾನ, ಮೂಲದವರೆಗೆ ಬಿಟ್ಟು ಮಾತ್ರಕ್ಕೆ ಜ್ಞಾನ ಆಗಲಿಲ್ಲ. ಜ್ಞಾನ ಇಲ್ಲದ ಬಿಟ್ಟು ಉಪಯೋಗ ಇಲ್ಲ. ಆದರೆ ಹಾಗಾದ್ರೆ ನನಗೆ ಇನ್ನೂ ಜ್ಞಾನ ಆಗಿಲ್ಲ ತಿನ್ಬಹುದೇನ? ಯಾವಾಗ ಬಿಡುವ ವಿಕಲ್ಪ ಬಂತ, ಪಾಪದ ಭಯದಿಂದ ಯಾಕಾಗಲ್ತ, ಅಲ್ಲಿಂದ ಪದಾರ್ಥ ಬಿಟ್ಟು ಹೋದ ನಂತರ ಕೂಡ ಅದಕ್ಕೆ ಸಂಬಂಧಿಸಿದ ಜ್ಞಾನದ ಉದ್ಯಮ ನಡಿಬೇಕು. ಆ ಉದ್ಯಮ ಅದರ ತ್ಯಾಗದ ನಿಜವಾದ ಫಲದವರೆಗೆ ತಲುಪಬೇಕ್ರೆ. ತಿಳಿತಾ ಇದೆ? ಸದಾಚಾರದ ಫಲ ಏನು ಹೇಳಿತು? ಸಿದ್ಧಾವಸ್ಥೆ. ಅದಕ್ಕೆ ಸದಾಚಾರ ಅಂದಿದ್ದಾರೆ. ನಾ ಊಟ ತಿಂದಿಲ್ಲ, ನಾ ಅವಾಗ ಕೇಳಿ ಅವಾಗ ಬಿಟ್ಟು ಬಿಟ್ಟಿದ್ದೇನೆ ಅರ್ಥ. ವಿಕಲ್ಪ ಕೂಡ ಇಲ್ಲ ನನ್ನಲ್ಲಿ, ಏನೂ ಆಗಲಿಲ್ಲ. ನರಕದೊಳಗೆ ಕಂದಮೂಲ ತಿಂದಿತ್ರಿ, ತಿಂತೈತಿ. ಸ್ವರ್ಗದೊಳಗೆ ತಿಂತಿದ್ದೀರಿ ಕಂದಮೂಲ. ಏನು ದೊಡ್ಡ ಕಾರ್ಯ ಮಾಡಿದರೆ ನೀವು. ಇದರ ಅರ್ಥ ವಿಪರೀತಂತೂ ಗ್ರಹಣ ಮಾಡೋದಿಲ್ಲ. ಅದಕ್ಕೆ ನೋಡ್ರಿ, ಜಿನಾಗಮದ ಸಿದ್ಧಾಂತವನ್ನು ಒಳಗೊಂಡಿರುವಂಥ ಚರಣಾನುಯೋಗವನ್ನು ತಿಳಿಯುವ ಸಲುವಾಗಿ ಮಹಾನ್ ಎದೆಗಾರಿಕೆ ಬೇಕ್ರಿ. ಸಿದ್ಧಾಂತವನ್ನು ಒಳಗೊಂಡಿರುವಂಥ ಆಚರಣೆ. ಅಭಕ್ಷ್ಯದ ತ್ಯಾಗ, ಅಭಕ್ಷ್ಯ 5 ಪ್ರಕಾರದ್ದು. ಅದರದೆಲ್ಲ ಭೇದದೊಳಗೆ ಹೋಗೋದು ಬೇಡ. ಆದರೆ ಆ ಅಭಕ್ಷ್ಯದ ತ್ಯಾಗ, ನಾನು ಆಹಾರದಿಂದ ಬದುಕುವಂಥ ವಸ್ತು ಇದ್ದೇನೇನ, ಇಲ್ಲಿಂದ ವಿಚಾರ ಶುರುವಾಯಿತು. ಮತ್ತು ನಾನು ದೇಹದ ಕಾರಣದಿಂದ ಇರುವಂಥ ಕಾರ್ಯ ಮಾಡುವಂಥ ನ್ಯೂನ ಪದಾರ್ಥ ಇಲ್ಲ.
ಅಸಮರ್ಥ ವಸ್ತು ಇಲ್ಲ. ಈ ಪ್ರಕಾರದ ನಿರ್ಣಯದವರೆಗೆ ತಲುಪಿ ಸಾಕ್ಷಾತ್ ಭೇದಜ್ಞಾನ ಆತ್ಮನ ಅನುಭೂತಿ ಆಯಿತು ಅಂತಂದ್ರೆ ಅದು ಅಭಕ್ಷ ಭಕ್ಷಣ ತ್ಯಾಗದ ನಿಮಿತ್ತದಿಂದ ಕಾರ್ಯ ಆಯಿತು ಅಂತೇಳಿ ಹೇಳುವುದು. ಇನ್ನು ಕೇಳಿ ಕೂಡ ಓದಿ ಕೂಡ ಯಾರ ಅದೇ ಪ್ರಕಾರದ ಜೀವನವನ್ನು ಮುಂದುವರಿಸ್ತಾರೋ ಅವರದಂತೂ ಚರ್ಚೆಯನ್ನ ಆಗಮಕಾರರ ಮಾಡಿಯೇ ಇಲ್ಲ. ಇದೆಲ್ಲ ಸಜ್ಜನರ ಸಲುವಾಗಿದೆ, ಪಾಪ ಭೀರುಗಳ ಸಲುವಾಗಿದೆ. ಮಂದ ಕಷಾಯ ರೂಪ ಮುಖವಾಡ ಇಟ್ಕೊಂಡು ಒಳಗಡೆ ದೇಹ ಬುದ್ಧಿಯನ್ನ ನಿರಂತರ ಪೋಷಿಸುವಂಥ ಗೋಮುಖ ವ್ಯಾಘ್ರದ ಸಲುವಾಗಿ ಇಲ್ರಿ. ಕಠಿಣ ಅನ್ನಿಸ್ತಿದೆ ಅಲ್ಲ, ಶಬ್ದ ಸ್ವಲ್ಪ ಕಹಿ ಅನ್ನಿಸ್ತವೆ. ನೋಡೋದು ನಾವು ವ್ಯಾಘ್ರ ಇದ್ದೇವೋ ಅಥವಾ ಏನಿದ್ದೇವೆ. ನಡೀರಿ, ಏನು ಹೇಳ್ತಾ ಇದ್ದಾರೆ? ಸಂವೇದನ ಶಕ್ತಿ ಹೇಗಿದೆ? ಅಚ್ಛಾ ನಿರ್ಮಲಕ್ಕಿಂತಲೂ ನಿರ್ಮಲವಿದೆ. ಬಹಳ ಅದ್ಭುತ ರೀ. ಜ್ಞಾನ ಇದು ಜೀವದ ಸ್ವಭಾವ ಇದೆ. ಯಾರಾದರೂ ಏನು ಭಾವಾರ್ಥಿಗಿದೆ, ಎಷ್ಟು ಜ್ಞಾನದ ಪರ್ಯಾಯಗಳಿವೆ, ಅವೆಲ್ಲವೂ ಅಶುದ್ಧ ರೂಪವಿವೆ ಎಂದು ಯಾರಾದರೂ ಮನ್ನಿಸುತ್ತಿದ್ದರೆ ಹಾಗಂತೂ ಇಲ್ಲ. ಕಾರಣವೇನೆಂದರೆ ಯಾವ ಪ್ರಕಾರ ಜ್ಞಾನವು ಶುದ್ಧವಿದೆ. ಈಗ ನೋಡ್ರೆ ಇನ್ನೊಂದು ಅರ್ಥ ಇಲ್ಲಿ ಪ್ರಕಟ ಆಗ್ತಿದೆ. ಯಾವ ಪ್ರಕಾರ ಜ್ಞಾನವು ಶುದ್ಧವಿದೆ? ಯಾವ ಜ್ಞಾನ? ಯಾವ ಪ್ರಕಾರ ಜ್ಞಾನವು ಶುದ್ಧವಿದೆ? ಯಾವ ಜ್ಞಾನ? ಮತಿಜ್ಞಾನೇನು ಕೇವಲ ಜ್ಞಾನ, ಮಿಥ್ಯಾಜ್ಞಾನೇನು ಸಮ್ಯಕ್ ಜ್ಞಾನ? ಯಾವ ಪ್ರಕಾರ ಜ್ಞಾನವು ಶುದ್ಧವಿದೆ? ಪರ್ಯಾಯ ಅಶುದ್ಧ ಇದಾವೆ ಅಂಥೇಳಿ ಮನ್ನಿಸ್ತಿದ್ರ ಹೀಗಂತೂ ಇಲ್ಲಪ್ಪ ಅಂಥೇಳಿ ಹೇಳಿದ್ರು. ಹಾಗಾದ್ರೆ ಇಲ್ಲ ಅಂಥೇಳಿ ಹೇಳಿದ ನಂತರ ನಮ್ದು ಕುತೂಹಲ ಹೇಗಿದೆ ಅನ್ನೋದ್ರ ಕಡೆ ಬೇಕಲ್ಲ. ಹೀಗಂತೂ ಇಲ್ಲಪ್ಪ, ಅರೆ ಆ ಕಡೆ ಹೊರಟಿನಿ, ಅದು ಆ ಮಾರ್ಗದಿಂದ ಬಸ್ ಸಿಗೋದಿಲ್ಲ, ದೂರ ಆಗ್ತಿದೆ ಅಂದ ನಂತರ ಅವ ಮತ್ತೆ ಹೋಗ್ತಾ ಹೋಗ್ತಾನೆ, ಮತ್ತೆ ಯಾವ ಮಾರ್ಗ ಇದೆ ರೀ ಅಂಥೇಳಿ ಕೇಳ್ತಾ ಏನ್ರಿ? ಮತ್ತೆ ಅದೇ ಮಾರ್ಗದಿಂದ ಹೋಗ್ತಾ ಇಲ್ಲ. ಹಾಗಾದ್ರೆ ನಿಂತುಕೊಳ್ತಾನೆ, ಕುತೂಹಲದಿಂದ ಕೇಳ್ತಾನೆ. ಯಾಕೆ? ತಿಳ್ಕೊಂಡು ಅವನಿಗೆ ಬಸ್ತಿಗೆ ಹೋಗೋದಿದೆ ಅಲ್ಲ. ಅವ ಅಷ್ಟ ಹೇಳಿದ, ಆ ಮಾರ್ಗದಿಂದ ಹೋದ್ರೆ ನಿನಗೆ ಬಸ್ತಿ ಸಿಗುವುದಿಲ್ಲ ಅಂತೇಳಿ. ಮುಂದೇನು ಹೇಳ್ದಿದ್ರೆ ಅವನ ಬೆನ್ನತ್ತಿ ಹಾಗೆ ಹೋಗ್ತಾನೋ ಅಥವಾ ಇಲ್ರಿ? ಯಾವ ಮಾರ್ಗದಿಂದ ಈಗ ಸಿಗ್ತಿದೆ ಹೇಳಲ್ಲ, ನನಗೆ ಬಸ್ತಿಗೆ ಹೋಗೋದಿದೆ ಹೇಳಲ್ಲ, ಬೆನ್ನ ಹತ್ತತಾನ್ರಿ. ಅದೇ ಪ್ರಕಾರ ಹಾಗಂತೂ ಇಲ್ಲ ಅಂಥೇಳಿ ಹೇಳಿದ ನಂತರ ಹಾಗಾದ್ರೆ ಹ್ಯಾಗ ಅಂಥೇಳಿ ಕುತೂಹಲ ಬೇಕಲ್ಲ ನಮ್ಮಲ್ಲೇ, ಪಾಠಕರಲ್ಲೇ. ಹ್ಯಾಗ ಅನ್ನೋದು ಹೇಳ್ತಾ ಇದ್ದಾರೆ. ಏನ? ಕಾರಣವೇ ಹಾಗಿಲ್ಲ ಅಂಥೇಳಿ ಹೇಳಿದರು. ಕಾರಣ ಹೇಳಿದರು. ಯಾವ ಪ್ರಕಾರ ಜ್ಞಾನವು ಶುದ್ಧವಿದೆ? ಯಾವ ಜ್ಞಾನ? ಯಾವ ಜ್ಞಾನ? ಜ್ಞಾನ ಮಾತ್ರ ಜ್ಞಾನ, ಯಾವನ್ನೋದು ಮತ್ತಿಲ್ಲ. ತ್ರಿಕಾಲಿ ಜ್ಞಾನ. ಇನ್ನು ಅದಕ್ಕೆ ವಿಶೇಷಣ ತ್ರಿಕಾಲಿ ಜ್ಞಾನ, ಸಹಜ ಜ್ಞಾನ, ಕಾರಣ ಶುದ್ಧ ಜ್ಞಾನ, ಏನೇನರೇ ಹೇಳ್ರಿ. ಜ್ಞಾನ ಅಶುದ್ಧ ಇದೇನ? ಜ್ಞಾನ ಅಶುದ್ಧ ಇದ್ರ ಜ್ಞಾನದ ಶುದ್ಧ ಪರ್ಯಾಯ ಕೇವಲ ಜ್ಞಾನ ಬರೋ ಸಾಧ್ಯ ಇಲ್ಲ. ಕೇವಲ ಜ್ಞಾನ ರೂಪದ ಪರ್ಯಾಯ ಶುದ್ಧ ಇದೆ ಅಂದ ಮೇಲೆ ಜ್ಞಾನದ ಎಲ್ಲ ಪರ್ಯಾಯಗಳ ಶುದ್ಧನೇ ಇದ್ದಾವೆ. ಎಲ್ಲ ಪರ್ಯಾಯಗಳ ಶುದ್ಧ ಇರಬೇಕಾದ್ರೆ ಮೂಲ ಜ್ಞಾನ ಏನಿದೆ ಅದು ಶುದ್ಧ ಇದೆ. ಹಾಗಾದ್ರೆ ಈಗ ಮೂರನೇ ಅರ್ಥ ಪ್ರಕಟ ಆಗ್ತಿದೆ ನೋಡ್ರಿ. ಇಲ್ಲಿ ಅಚ್ಛಾ ಅಂಥೇಳಿ ಹೇಳಿದ್ರಲ್ಲ, ಅದಕ್ಕೆ ನಿರ್ಮಲಕ್ಕಿಂತಲೂ ನಿರ್ಮಲ ಅಂಥೇಳಿ ಹೇಳಿದ್ರಲ್ಲ, ಅದಕ್ಕೆ ಮೂರನೇ ಅರ್ಥ ಪ್ರಕಟ ಆಗ್ತಿದೆ. ಯಾವುದ?
ಅಲ್ಲಿ ಒಳಗೇನಿಲ್ಲ ಪುಸ್ತಕದೊಳಗ. ಯಾವುದ ಮೂರನೇ ಅರ್ಥ ಅಂಥೇಳಿ ಹೇಳಿತು. ಅರೆ ಜ್ಞಾನದ ಎಲ್ಲ ಪರ್ಯಾಯಗಳ ಶುದ್ಧ ಅದಾವು ಒಂದು ಮಾತು. ಮೂಲ ಜ್ಞಾನ ಶುದ್ಧ ಇದೆ ಎರಡನೇ ಮಾತು. ಆದ್ರೆ ಅವು ಎರಡಕ್ಕಿಂತಲೂ ಮೂಲ ಜ್ಞಾನ ಶುದ್ಧ ಇದೆ ಅಂದಮೇಲೆ ಜ್ಞಾನದ ಪರ್ಯಾಯ ಶುದ್ಧ ಇರೋದ, ಇದು ಸಿದ್ಧ ಆಯಿತು. ಹಾಗಾದ್ರೆ ಅವು ಎರಡಕ್ಕಿಂತಲೂ ತ್ರಿಕಾಲಿ ಜ್ಞಾನಕ್ಕಿಂತಲೂ ಭೇದ ರೂಪದ ಪರ್ಯಾಯಕ್ಕಿಂತಲೂ ಅನುಭವ ಇದೆಯಲ್ಲ ಅದು ಶುದ್ಧ. ಅದೇ ಅದು ನೋಡ್ರಿ, ನಾನು ಶುದ್ಧ ಇದ್ದೇನೆ ಅಂಥೇಳಿ ತಿಳಿತೇನೆ, ನನ್ನ ಸ್ವಭಾವ ಶುದ್ಧ ಇದೆ. ಇದು ತಿಳಿಯೋದೇನಿದೆಯಲ್ಲ ಇದು ಶುದ್ಧ. ನನ್ನ ಸ್ವಭಾವ ಏನಿದೆಯಲ್ಲ ಅದು ಶುದ್ಧ. ಶುದ್ಧವನ್ನು ತಿಳಿಯೋದರಿಂದ ಇದು ಶುದ್ಧರೇ ಪರ್ಯಾಯ. ಶುದ್ಧವನ್ನು ತಿಳಿಯೋದರಿಂದ ಇದು ಶುದ್ಧ. ಹಾಗಾದ್ರೆ ಅದಂತೂ ಶುದ್ಧ ಇದೇನ ಇದೆ. ಅವು ಎರಡಕ್ಕಿಂತಲೂ ಶುದ್ಧ ಇದೆ, ಅನುಭವದಲ್ಲಿ ಬರ್ತಿದೆ. ಅದು ಮೂರನೇದ್ದು ಯಾವುದಿದೆ? ಹಾಗಾದ್ರೆ ಮೂರನೇದ್ದು ಯಾವುದೂ ಇಲ್ಲ. ಇವು ಎರಡೂ ಕೂಡಿದ ನಂತರ ಅಲ್ಲಿ ಯಾವುದು ಸಂವೇದನ ಆಗ್ತಿದೆಯಲ್ಲ ಆ ಅನುಭವ. ಅರೆ ಅನುಭವದ ಮಾತನ್ನ ಯಾವುದೇ ರೀತಿಯಿಂದ ಯಾವುದೇ ಶಬ್ದದಿಂದ ತಿಳಿಸಿಕೊಡೋ ಸಾಧ್ಯ ಇಲ್ಲ. ಎಷ್ಟು ಶುದ್ಧ ಅನ್ನೋ ಸಾಧ್ಯ ಇಲ್ಲ, ಎಷ್ಟು ನಿರ್ಮಲ ಅನ್ನೋ ಸಾಧ್ಯ ಇಲ್ಲ, ಎಷ್ಟು ನಿರಾಕುಲ ಅನ್ನೋ ಸಾಧ್ಯ ಇಲ್ಲ, ಎಷ್ಟು ಸ್ವಭಾವ ರೂಪ ಅನ್ನೋ ಸಾಧ್ಯ ಇಲ್ಲ. ಆ ಅನುಭವ ಬಸ್ ಅನುಭವ ರೂಪ ಇದೆ. ತಿಳಿತೇನ್ರಿ? ಈ ಪರ್ಯಾಯ ಶುದ್ಧ, ಜ್ಞಾನದ ಪರ್ಯಾಯ ಶುದ್ಧ ಯಾವಾಗ ನಿಜವಾಗಿ ಜ್ಞಾನದ ಪರ್ಯಾಯ ಶುದ್ಧ ಯಾವಾಗ? ನಾನು ತ್ರಿಕಾಲಿ ಜ್ಞಾನನೇ ಇದ್ದೇನೆ, ನನ್ನೊಳಗೆ ರಾಗ ಪುಣ್ಯ ಪಾಪ ಕಷಾಯ ಇಲ್ಲವೇ ಇಲ್ಲ. ಈ ಪ್ರಕಾರ ಯಾವಾಗ ಪ್ರಗಟ ಜ್ಞಾನ ತ್ರಿಕಾಲಿ ಜ್ಞಾನವನ್ನ ನಿರಾಕುಲ ಸದೃಶ ಜ್ಞಾನ ಮಾತ್ರ ಯಾವುದಿದೆಯೋ ಅದನ್ನು ಯಾವಾಗ ತಿಳಿತಿದೆಯೋ ಆವಾಗ ಈ ಜ್ಞಾನದ ಪರ್ಯಾಯ ಶುದ್ಧ. ಹಾಗಾದ್ರೆ ಈ ಪರ್ಯಾಯ ಶುದ್ಧ ಅದು ಶುದ್ಧ, ಯಾವುದನ್ನು ತಿಳಿತಾ ಇದೆಯಲ್ಲ ಅದು ಶುದ್ಧ. ಆದ್ರೆ ಆ ಎರಡಕ್ಕಿಂತಲೂ ಶುದ್ಧ ಯಾವಾಗ ಭೇದ ಅಳಸಿ ಹೋಗಿ ಅನುಭೂತಿ ಯಾವಾಗ ಆಗ್ತಿದೆಯಲ್ಲ ಆವಾಗ ಶುದ್ಧ. ಆವಾಗ ಯಾವುದು ಶುದ್ಧ? ದ್ರವ್ಯ ಶುದ್ಧನ ಪರ್ಯಾಯ ಶುದ್ಧ, ಜ್ಞಾನ ಶುದ್ಧೋ ಅಥವಾ ಜ್ಞಾನದ ಪರ್ಯಾಯ ಶುದ್ಧ. ಅರೆ ಅಲ್ಲಿ ಪರ್ಯಾಯ ಮತ್ತು ವಸ್ತು ಮಾತ್ರ ಜ್ಞಾನದೊಳಗಂತೂ ಭೇದ ಇಲ್ಲ. ಆದ್ರೆ ಅನುಭವದೊಳಗೆ ಏನು ಬರ್ತಿದೆಯಲ್ಲ, ಇನ್ನೂ ಒಂದು ರೀತಿಯಿಂದ ಹೇಳಿದರೆ ಯಾವುದು ಹೇಳಲಿಕ್ಕೆ ಬರುವುದಿಲ್ಲಲ್ಲ ಅದು ಶುದ್ಧ. ಎಲ್ಲಕ್ಕಿಂತ ಶುದ್ಧ ಅದು. ಯಾವುದು ವಸ್ತು ರೂಪದಿಂದ ಎಂದೂ ಅಶುದ್ಧ ಆಗಲಿಲ್ಲ ಅದು ಶುದ್ಧ. ಯಾವುದು ಅದರ ಆಶ್ರಯ ಮಾಡಿತು ಅದು ಶುದ್ಧ. ಆದ್ರೆ ಆ ಎರಡಕ್ಕಿಂತಲೂ ಹೇಳಲಿಕ್ಕೆ ಯಾವುದು ಬರುವುದಿಲ್ಲಲ್ಲ, ಅರೆ ಅನುಭವದಲ್ಲಿ ಬರ್ತಿದೆ, ಆಸ್ವಾದದೊಳಗೆ ಬರ್ತಿದೆ, ತೃಪ್ತಿಯನ್ನುಂಟು ಮಾಡ್ತಿದೆ, ಶಾಂತಿಯನ್ನುಂಟು ಮಾಡ್ತಿದೆ, ಇಡೀ ಜಗತ್ತಿನಿಂದ ಭಿನ್ನತೆಯನ್ನು ದರ್ಶಿಸ್ತಿದೆ. ನಿರಾಕುಲ ನಿರ್ಭೀತ ಸ್ಪಷ್ಟವಾದಂಥ ಮಾರ್ಗವನ್ನು ತೋರಿಸಿಕೊಡ್ತಿದೆ. ಅದು ಶುದ್ಧ. ಅದಕ್ಕೆ ಅವರು ಎಂಥ ಶಬ್ದದ ಪ್ರಯೋಗ ಮಾಡಿದ್ರು? ನಿರ್ಮಲಕ್ಕಿಂತಲೂ ನಿರ್ಮಲ. ಮುಗಿತಲ್ಲ, ಇನ್ನೇನು ಹೇಳುತ್ತಿದ್ದಾರೆ? ಅಚ್ಚ ನಿರ್ಮಲಕ್ಕಿಂತಲೂ ನಿರ್ಮಲ, ಶುದ್ಧಕ್ಕಿಂತಲೂ ಶುದ್ಧ. ನಿಯಮ ಸಾರದೊಳಗ ಇದಕ್ಕೇನು ಹೇಳಿದರು? ಬಹಳ ಬಾರಿ ಹೇಳ್ತಿರ್ತೇನೆ, ಲಲಿತಂ ಶುದ್ಧಂ, ಲಲಿತಕ್ಕಿಂತಲೂ ಲಲಿತ, ಮಧುರಕ್ಕಿಂತಲೂ ಮಧುರ. ಅರೆ ಶಾಂತಿಗಿಂತಲೂ ಶಾಂತ, ಉಪಮಾತೀತ. ಶುದ್ಧ ಅಂಥೇಳಿ ಹೇಳೋದು ಕೂಡ ಅದಕ್ಕೆ ಏನಿದೆ ರೀ, ಅದರ ಬೆಲೆಯನ್ನು ಕಮ್ಮಿ ಮಾಡಿದ ಹಾಗೆ ಇದೆ. ಶುದ್ಧ ಅಂಥೇಳಿ ಹೇಳಿದರು. ಯಾಕೆ? ಶುದ್ಧಕ್ಕಿಂತಲೂ ಶುದ್ಧ ಇದೆ. ಅದು ಲಕ್ಷದೊಳಗೆ ಬರ್ತಾ ಇದೆ. ಆವ ಶುದ್ಧ ಅಂಥೇಳಿ ಹೇಳಿದ್ರೆ ಅದನ್ನು ಕೆಳಗಿಳಿಸಿ ತಂದಂಗಾಯ್ತಾರೆ.
ಪರಮಶುದ್ಧಿಗೆ ಪ್ರಾಪ್ತ. ಪರಮ ಅದು ಕೂಡ ಅವಸ್ಥಾನೇ ಇದೆ ಅಣ್ಣ. ಪರಮಶುದ್ಧಿಗೆ ಪ್ರಾಪ್ತರಾದರೂ ಅದು ಕೂಡ ಅವಸ್ಥೆನೇ ಇದೆ. ಆದ್ರೆ ಆ ಅವಸ್ಥೆಯೊಳಗ ಆಂತರ್ಯದಲ್ಲಿ ಏನು ಸಂವೇದನ ಆಗ್ತಾ ಇದೆ ಅಲ್ಲ, ಅದು ಪರಮಶುದ್ಧಿಗಿಂತಲೂ ಶುದ್ಧ ಇದೆ. ತಿಳಿತಿದ್ದೀರಿ? ಪರಮಶುದ್ಧಿಗಿಂತ ಮತ್ತೆಂಥ ಶುದ್ಧ? ಮುಂದೇನಿಲ್ಲವೇ ಇಲ್ಲಲ್ಲ? ಅರೇ ಮುಂದೇನಿಲ್ಲವೇ ಇಲ್ಲ. ಪರ್ಯಾಯದ ಮೆಟ್ಲುಗಳಿಗೆ ಮುಂದೆ ಯಾವುದೂ ಇಲ್ಲ. ಆಶ್ರಯದ ಸಲುವಾಗಿ ಸಮಗ್ರ ರೂಪದಿಂದ ಆಶ್ರಯ ಮಾಡಿದ್ದಿದೆ ಶುದ್ಧದ್ದ ಅಂಥೇಳಿ ಅದಕ್ಕೆ ಪರಮಶುದ್ಧ ಅಂದರು. ಆದ್ರೆ ಅನುಭವದ ಅಪೇಕ್ಷಾದಿಂದ ಅದಕ್ಕೆ ಏನು ಶಬ್ದ ಕೊಡೋದ್ರಿ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ಅವ್ರು ಹೇಳಿದಾರ್ರಿ, ಅದನ್ನೇ ಇವ್ರು ಹೇಳಿಲ್ಲ. ಇದನ್ನೇ ಅವ್ರು ಹೇಳಿದಾರ್ರಿ. ಜ್ಞಾನಿಗಳ ಮಾರ್ಗದೊಳಗ, ಜ್ಞಾನಿಗಳ ಅಭಿಪ್ರಾಯದೊಳಗ ತಮ್ಮ ಅಭಿಪ್ರಾಯವನ್ನು ಒಂದುಗೂಡಿಸುವಂಥ ಜ್ಞಾನಿಗಳ ಮಾರ್ಗದಲ್ಲೇ ತಾವು ಮಂದಗತಿಯಿಂದಾದರೂ ನಡ್ಕೊಂಡು ಹೋಗುವಂಥ ಕಾರ್ಯ ಯಾರು ಮಾಡಿದರೋ ಅವರೇ ಈ ಪ್ರಕಾರದ ಮಾತುಗಳನ್ನು ಹೇಳುತ್ತಾರೆ. ಅನುಭವ ಗೋಚರ. ಅದಕ್ಕೇನು ಹೇಳುವುದಿದೆ? ಅದಕ್ಕೇನು ಹೆಸರಿದೆ? ಶುದ್ಧ ಅನ್ನುವ ಹೆಸರು ಅದಕ್ಕಿಲ್ಲ. ಶುದ್ಧಕ್ಕಿಂತ ಶುದ್ಧ ಅಂತೇಳಿ ಮುಗಿಸ್ರೆ ಮಾತ. ಶುದ್ಧ ಅನ್ನುವಂಥ ಹೆಸರಿಲ್ಲ. ನಾಮಕ್ಕ ಗೋಚರ ಇಲ್ಲ, ಶಬ್ದಕ್ಕ ಗೋಚರ ಇಲ್ಲ, ವಿಕಲ್ಪಕ್ಕ ಗೋಚರ ಇಲ್ಲ. ಅದ ಅನುಭವ ಗೋಚರ. ಅರ್ಥಾತ್ ವಚನಾತೀತ. ಬಹಳ ಅದ್ಭುತ ರೀ. ಕಲಶನ ಇದೆ ಲೋಕದ ಅಗ್ರಭಾಗದೊಳಗೆ. ಯಾವ ಪ್ರಕಾರ ಮಂದಿರದ ಶಿಖರದ ಮೇಲೆ ಕಲಶ ಇರ್ತಿದೆಯೋ ಆ ಪ್ರಕಾರ ಈ ಜೀವವನ್ನ ಲೋಕದ ಶಿಖರಕ್ಕೆ ಕೊಂಡೊಯ್ಯುವಂತ ಮಾತು ಇದರಲ್ಲೇ ಅದವ್ರಿ. ಸಾಮರ್ಥ್ಯ ಇದರಲ್ಲೇ ಇದೆ. ಆದರೆ ನಾವು ಹೊಂಡದೊಳಗನ್ನ ಇಳಿಯುವ ರುಚಿ ಇದೆ ನಮ್ಗೆ. ಭೂಮಿ ಮೇಲೆ ನಿಲ್ಲುವುದು ಕೂಡ ನಮಗೆ ಮಾನ್ಯ ಇಲ್ಲ. ನಮಗೆ ಒಳಗೆ ಇಳಿಯೋದಿದೆ, ಕೆಳಗೆ ಇಳಿಯೋದಿದೆ, ಹೊಂಡದೊಳಗೆ ಇಳಿಯೋದಿದೆ. ಇವರಂತೂ ಭೂಮಿಯ ಮೇಲೆ, ಮಂದಿರದ ಮೇಲೆ, ಶಿಖರದ ಮೇಲೆ, ಕಲಶ ಸ್ಥಾನದೊಳಗೆ ನೀನು ಇರುವಂಥ ವಿದ್ಯೆಯಪ್ಪ ಅಂತ ಹೇಳಿ ನಮ್ಮ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಇರ್ಲಿ ಬಿಡ್ರಿ, ಈಗ ಸ್ವಲ್ಪ 4 ಹೆಜ್ಜೆ ಕೆಳಗೆ ಇಳಿತೇನಂತೇಳಿ. ಯಾವುದನ್ನ ನಾನು ಮಾಡದೆ ಹೋದ್ರೆ ನಿಲ್ಲುತ್ತಿದೆ ಒಂದು ಮಾತು. ಯಾವುದನ್ನ ಮಾಡುವ ವಿಕಲ್ಪದಿಂದ ನಾನು ಯಾವುದನ್ನ ತಪ್ಪಿಸ್ಕೊಳ್ತಾ ಇದ್ದೇನೆ, ಯಾವುದರಿಂದ ವಂಚಿತ ಆಗ್ತಾ ಇದ್ದೇನೆ. ಪ್ರಕಾಶ ಭಾಯಿ ಏನು? ಯಾವುದನ್ನ ನಾನು ಮಾಡದೆ ಹೋದ್ರೆ ನಿಲ್ಲುತ್ತಿದೆ ಮೊದಲನೇ ಮಾತು. ಅದು ತಾನಾಗಿ ಆಗುವುದನ್ನು ಮಾಡ್ಲಿಕ್ಕೆ ಹೋಗಿ ನನ್ನ ಯಾವ ಕಾರ್ಯದಿಂದ ನಾನು ವಂಚಿತ ಆಗ್ತಾ ಇದ್ದೇನೆ. ಆಯು ಪೂರ್ಣಾಗಿ ಹೋಯ್ತು ಅಂತಂದ್ರೆ ಹೋಗೋದನ್ನಲ್ಲ. ಅರೆ ಈಗ ಹೋಗದಿದ್ರೆ ಮತ್ತೊಂದು ಮಾಡುವ ವೇಳೆದೊಳಗೆ ಹೋಗ್ತಿದೆ ಭಾಲಚಂದ್ರಬಾಯಿ. ಮತ್ತೊಂದು ಕಾರ್ಯ ಮಾಡುವ ವೇಳೆದೊಳಗೆ. ಈ ಕಾರ್ಯಗಳಿಗಂತೂ ಏನು ಕೊನೆ ಇಲ್ಲರಲ್ಲ. ಯಾರಿಲ್ಲ, ಒಬ್ಬರೇ ಇದ್ದೇವೆ, ಏನಿಲ್ಲ ಕೆಲಸ. ಅರೆ ಒಬ್ಬರೇ ಇರುವ ವೇಳೆದೊಳಗನೆ ಎಲ್ಲ ಕೆಲಸ ಮಾಡಿ ಬಂದಿದ್ದೇವ್ರಿ ನಾವು. ಎಲ್ಲಿ ನಿಗೋದ ಅಲ್ಲಿ ಯಾರ್ದು ಮಾಡೋದಿರಲಿಲ್ಲ. ಮಕ್ಕಳು ಇರಲಿಲ್ಲ, ಮರಿ ಇರಲಿಲ್ಲ, ಮಣಿ ಇರಲಿಲ್ಲ, ಪರಿವಾರ ಇರಲಿಲ್ಲ, ಅವ್ವ ಅಪ್ಪ ಇರಲಿಲ್ಲ, ಅತ್ತೆ ಮಾವ ಇರಲಿಲ್ಲ, ಅಣ್ಣ ತಮ್ಮ ಇರಲಿಲ್ಲ. ಸಮಾಜದ ಕೆಲಸ ಅಂತೂ ಇರಲೇ ಇಲ್ಲ. ಖಾಲಿನ ಇದ್ದೇವ ಅಥವಾ ಇಲ್ರಿ? ಎಷ್ಟು ಖಾಲಿ ಇರ್ತೇವಲ್ಲ ಅಷ್ಟು ತುಂಬಿದವ್ರ ಅದೀವ್ರಿ ಯಾವಾಗೆಲ್ಲ. आता निवृत्ती मिळाली ना, कुणाला मिळाली? ಬಂಧನೇನಿತ್ತವ್ರದ್ದು ಹೇಳಿಕೊಳ್ಳೋದ್ರಿ ನೆಪ. ಬೇಕಾಗಿರೋದು ತನಗ ಎಲ್ಲಾರ್ದು ಮಾಡಬೇಕು, ಎಲ್ಲಾರು ಮನಸ್ಸು ಸಂಭಾಳಿಸ್ಬೇಕು, ನಾವು ಪರಿವಾರದೊಳಗಿದ್ದೇವೆ. ಅರೆ ಇವೆಲ್ಲ ನೆಪ ಆದವ್ರೆ. ಒಳಗಡೆ ಜ್ಞಾನದ ಕಾರ್ಯ ಮಾಡಲಿಕ್ಕೆ ಯಾವ ಪರಿವಾರ ಯಾವುದು ಕಾರ್ಯ ಬಂಧನ ಮಾಡ್ತಿದ್ದೀರಿ? ಅದು ಮುಕ್ತನೇ ಇದೆ ಏನಿಲ್ಲ ಒಳಗಡೆ. ಮೋಹದ ಬಂಧನದಿಂದ ಬಂದಿತ್ತು ಹೇಳಿತಲ್ಲ, ಬಂತಲ್ಲ.
ಕಡಲೆ ಇದ್ದು ಮಟಕಿ ಒಳಗೆ ಅದರೊಳಗೆ ಮಂಗ ಕೈ ಹಾಕಿದರೆ ಮುಷ್ಟಿ ತುಂಬ ಕಡಲೆ ಹಿಡ್ಕೊಂತು. ಚಿಕ್ಕದಿದೆ ಅದರ ಬಾಯಿ, ಮುಷ್ಟಿ ಮಾಡಿದ ನಂತರ ಕೈ ಹೊರಗೆ ಬರ್ತಾ ಇಲ್ಲ. ಗಾಬರಿ ಆಗ್ತಿದೆ ಅದು. ಯಾರೋ ನನ್ನನ್ನು ಹಿಡ್ಕೊಂಡಿದ್ದಾರೆ, ಯಾರೋ ಮಂತ್ರಗಾರ ಇದ್ದಾನೆ, ಮೋಸಗಾರ ಇದ್ದಾನೆ, ಮಾಟ ಮಂತ್ರ ಮಾಡಿದ್ದಾನೆ, ನಾನಿಲ್ಲಿ ಸಿಕ್ಕಿ ಬೀಳುವ ಸಲುವಾಗಿ ಅಂಥೇಳಿ ಏನೇನೆಲ್ಲ ವಿಚಾರ ಮಾಡ್ತು. ದುಃಖಿ ಆಯಿತು, ಖೇನ್ನಾಯಿತು. ಆದ್ರೆ ಮುಷ್ಟಿ ಬಿಚ್ಚಲಿಲ್ಲ. ಜ್ಞಾನವನ್ನು ನಾವು ಮೋಹದ ಆ ಚಿಕ್ಕದಾದಂಥ ಬಾಯಿ ಇರುವ ಮಟಕಿಯೊಳಗೆ ಹಾಕಿದೇವ್ರಿ. ಜ್ಞಾನ ರೂಪದ ಹಸ್ತವನ್ನ ಆ ಚಿಕ್ಕದಾದಂಥ ಮಟಕಿ, ಅಲ್ಲಿ ಮೋಹ ಇದೆ, ಅದನ್ನು ಹಿಡ್ಕೊಳ್ಳಿಕ್ಕೆ ಹಾಕಿದ್ದೇವೆ. ಹೋಯ್ತಲ್ಲಿ ಜ್ಞಾನ ಮೋಸೋಯ್ತು. ಅದರ ಸಲುವಾಗಿ ಮತ್ತು ಖೇದ ದುಃಖ ಆಲಾಪ ರೋದನ. ಅದರ ಆ ಮೋಹವನ್ನು ಬಿಟ್ಟುಕೊಡುವ ಪ್ರಯತ್ನ ಮಾಡಲೇ ಇಲ್ಲ. ಈ ಸಮಯದಲ್ಲಿ ಕೂಡ ಮಾಡುವ ವಿಚಾರ ಇಲ್ಲ. ಒಂಬತ್ತಾಯ್ತರಲ್ಲ, ಒಂದಿತ್ತು